ಅವರು ವಯಸ್ಸಾದವರು ಎಲ್ಲಿ ಬೇಕಾದ್ರೂ ಮಲ್ಕೋಬಹುದು. ಹೊಸದಾಗಿ ಮದುವೆ ಆಗಿರೋರಿಗೆ ಈ ತರ ತೊಂದರೆ ಕೊಡೋದು ಸರಿನಾ? ನಮ್ಮವ್ವನ್ ಬಗ್ಗೆ ಮಾತಾಡ್ಬೇಡ ನೀ. ಅವಳೆಷ್ಟು ತ್ಯಾಗ ಮಾಡ್ಯಾಳ. ಇನ್ನೂ ಆಕಿ ಕಡಿ ದಿನಗಳಾಗ ಇನ್ನೂ ತ್ಯಾಗ ಮಾಡುವಂತ ಕರ್ಮ ಆಕಿಗೇನಿಲ್ಲ. ಆಕಿಗಿಷ್ಟ ಬಂದಾಗ ಹೆಂಗಿರ್ತಾಳೋ ಹಂಗಿರ್ಲಿ. ಆದ್ರೂ ಸುಮ್ನ ಈ ಆಸ್ತಿ ರೊಕ್ಕ ಒಡವಿಯಾಗ ಪಾಲದಂತ ಹೇಳಿ ಪೇಪರ್ನಾಗ ಬರ್ದಿವಿ ಅಷ್ಟ. ಖರೆ ಖರೆ ಬರ್ದು ಕೊಟ್ಟಿಲ್ಲ. ಇದು ನನ್ನ ಮನೆ, ನನ್ನ ಆಸ್ತಿ. ನಿಮ್ ಮನೇನೆ. ನಾವು ಬಂದಿರೋದು ನಮ್ಮನೆಗೆ ಅಂತ ಹೇಳ್ತಿಲ್ಲ. ಆದ್ರೆ ಇಲ್ಲಿರೋದು ನನ್ ಮಗಳೇ ಆದ್ರೂನು ಈ ಮನೆ ಸೊಸೆ ಅವಳು. ಆ ವಿಷಯ ನೆನ್ಪಿರ್ಲಿ. ನಮ್ ಕಣ್ ಮುಂದೆನೆ ನೀವ್ ಹೀಗ ಅನ್ಯಾಯ ಮಾಡ್ತಿದ್ದೀರಾ. ಅಮ್ಮ ಪ್ಲೀಸ್ ಅಮ್ಮ, ನೀವ್ ಸುಮ್ನೆ ಇರಿ. ನೀನ್ ಸುಮ್ನಿರೆ. ಹೆದರ್ಕೊಳ್ಳೋರು ಇರೋವರೆಗೂ ಇಂಥವ್ರು ಹೆದರ್ಸ್ತಾನೆ ಇರ್ತಾರೆ. ಮರ್ಯಾದೆಯಿಂದ ಅವ್ರಿಗೊಂದು ರೂಮ್ ವ್ಯವಸ್ಥೆ ಮಾಡಿ. ಏನ ಆರ್ಡರ್ ಪಾಸ್ ಮಾಡಕತ್ತಿ? ಅಷ್ಟಕ್ಕೂ ಆಕಿಗ ನನ್ನ ಮನೆ ಸೊಸೆ ಆಗೋ ಅರ್ಹತೆನೇ ಇಲ್ಲ. ಮತ್ತೀಕಿಗೊಂದ್ ರೂಮ್ ಕೊಡ್ಬೇಕು, ಕೋಟಿ ಕಟ್ಟಿಸ್ಬೇಕು ಅಂತ ಹೇಳಿ ಆರ್ಡರ್ ಕೊಡಕತ್ತಿ. ಇದೆಲ್ಲ ನನ್ನ ಹತ್ರ ಇಟ್ಕೋಬ್ಯಾಡ್ರಿ. ಮರ್ಯಾದೆ ಇರಂಗಿಲ್ಲ. ಇವೇ ಏನೋ ಇದು. ಅಮ್ಮ, ಇವತ್ತೊಂದಿನ ಅಡ್ಜಸ್ಟ್ ಮಾಡ್ಕೊಳ್ಳಿ. ನಾಳೆ ಏನಾದ್ರೂ ಏರ್ಪಾಡು ಮಾಡ್ತೀನಿ. ನಿಮ್ ಹೆಂಡತಿ ಹೇಗ್ ಬೇಕಾದ್ರೆ ಇರ್ಬೋದು. ನಾವ್ ಹಾಗಿರಕ್ಕಾಗಲ್ಲ. ನಮಗ್ 4 ಜನಕ್ಕೂ ಒಂದ್ ರೂಮ್ ಕೊಟ್ಟಿದ್ದೀರಲ್ಲ. ನಮ್ ಮಗಳು, ನಮ್ಮಮ್ಮ, ನಾನು, ನನ್ ಗಂಡ ಇಲ್ಲೇ ಎಲ್ಲಾದ್ರೂ ಮಲ್ಕೋತೀವಿ, ಪರವಾಗಿಲ್ಲ. ನಿಮ್ ಮಗನ್ನ, ನಿಮ್ ಸೊಸೆನ ಆ ರೂಮಲ್ಲೇ ಮಲ್ಗಕ್ ಹೇಳಿ. ಗೀತಾ, ನಿನ್ ಗಂಡನ್ ಕರ್ಕೊಂಡು ಆ ರೂಮ್ಗೆ ಹೋಗು. ಬೇಡಮ್ಮ, ನೀವು 3 ಜನ ಹೆಂಗಸ್ರಿದ್ದೀರಾ. ನಿಮಗ್ ಸಪರೇಟ್ ರೂಮ್ ಇರೋದ್ ಕರೆಕ್ಟೆ. ನಮಗ್ ಪರವಾಗಿಲ್ಲಮ್ಮ. ನಾನ್ ಹೇಳಿದ್ದನ ನೀನ್ ಕೇಳ್ತೀಯಾ ಇಲ್ವಾ? ಅಮ್ಮ ಪ್ಲೀಸ್, ಇಲ್ಲಿಗೆ ಬಿಟ್ಬಿಡಿ. ನೀವ್ ಅನಾವಶ್ಯಕವಾಗಿ ಜಗಳ ಮಾಡ್ಬೇಡಿ. ಏ ಗೀತಾ, ಅಮ್ಮ ಹೇಳ್ದಂಗೆ ಕೇಳು. ಅಪ್ಪ, ಏನ್ ನೀವು ಕೂಡ? ನೀವ್ ಹೋಗಿ ಪ್ಲೀಸ್. ಇದನ್ ಇಲ್ಲಿಗೆ ಬಿಟ್ಬಿಡಿ, ಹೋಗಿ. ಮಾವ, ನೀವ್ ಹೋಗ್ ಮಲ್ಕೊಳ್ಳಿ, ಬೆಳಿಗ್ಗೆ ಮಾತಾಡೋಣ. ನಿನಗ್ ನೀನೇ ಅವಮಾನ ಮಾಡ್ಕೋತಿದ್ಯಾ ಕಣೆ. ಚಿಚಿ. ನಿಮ್ಮ ಅತ್ತೆಯವ್ರಿಗೆ ಎಷ್ಟು ಹೇಳಿದ್ರು ಬುದ್ಧಿ ಬರಲ್ಲಮ್ಮ. ಮಾಡ್ತೀನಿ ಇರು. ಅಪ್ಪ ಮಾವ. ಅಪ್ಪ ಅಪ್ಪ ಇವಾಗ ಹೋಗಿ ಏನ್ ಜಗಳ ಮಾಡ್ತಾರೋ ಏನೋ. ಏನಾಗಲ್ಲ ಬಿಡಿ, ಬನ್ನಿ ಮಲ್ಕೊಳ್ಳಿ ನೀವು. ಓ ಛ್ಯಾ. ಹ. ಓಹ್, ಗಿಳಿಯೊಂದು ಜೋಡಿ ಇಲ್ಲದೆ ಒಂಟಿಯಾಗಿ ಕೂತಿದೆ ಇಲ್ಲಿ. ತಿಳ್ಕೊಂಡು ನಾನು ಬಂದು ಜೋಡಿ ಆಗ್ತೀಯಾ ಅಂತ ಕೇಳ್ತೀನಿ. ಏನ್ ಹಾಡಾಡಕತ್ತಿ? ಓ, ದಿಸ್ ಇಸ್ ನೈಟ್ ಟೈಮ್ನು. ಈ ರೀತಿ ಹಾಡುಗಳನ್ನ ಹಾಡಬಾರ್ದು. ಹಾಡೊಂದು ನಿನಗೆ ನಾನು ಹಾಡ್ತೀನಿ. ಈ ರಾತ್ರಿ ಇಂದು ನಮ್ಮದೇ ಇಲ್ಲಿ. ಏನ ಇಲ್ಲಿಗ್ ಬಂದಿ? ಮತ್ತೆ ಮಲ್ಕೊಳಕ್ ನಂಗೆ ಜಾಗ ಎಲ್ಲಿದೆ? ಎಲ್ಲಂದ್ರಲ್ಲಿ ಹೋಗಿ ಮಲ್ಕೊಳಕ್ ಆಗಲ್ಲ ಅಲ್ವಾ? ರಾಮ ಇರೋ ಕಡೆನೆ ಸೀತೆಗೂ ಅಯೋಧ್ಯ ಅಂತಾರೆ. ನಮ್ ಕತೆ ರಿವರ್ಸ್ ತಾನೆ. ಕಾನಕ ಇರೋ ಕಡೆನೆ ನನ್ನ ಕೈಲಾಸ. ಅದಕ್ಕೆ ಇಲ್ಲಿಗೆ ಬಂದೆ ನಾನು. ಮನಿ ತುಂಬಾ ಹರಡ್ಕೊಂಡಿಯಲ್ಲ ಸಂತಿ, ಅವ್ರ ಹತ್ರನ ಹೋಗು. ಹಕ್ಕಿಗಳು ಎಲ್ಲೆಲ್ಲೇ ಹಾರಾಡಿದ್ರು ರಾತ್ರಿ ಬಂದು ಗೂಡಿಗೆ ತಾನೇ ಸೇರ್ಕೋಬೇಕು. ನನ್ನ ಗೂಡಿದೆ. ನೋಡ, ಈ ಹುಚ್ಚುಚ್ಚು ವೇಷ ಎಲ್ಲ ನನ್ನ ಹತ್ರ ಇಟ್ಕೋಬೇಡ. ಹೋಗ ಆಚೆ ಮಲ್ಕೋ. ನೋ, ನನಗಿಲ್ಲಿ ಮಲ್ಕೊಳ್ಳೋದಕ್ಕೆ ಸರ್ವ ರೀತಿಯ ಹಕ್ಕು ಇದೆ. ಕರ್ಮ, ಮಲ್ಗೋಕ್ಕೂ ಈ ಮನೆಯಾಗ ನೆಮ್ಮದಿ ಇಲ್ಲ. ಕನಕ, ಕನಕ, ಏನ? ನನಗೆ ನಿದ್ರೆ ಬರ್ತಿಲ್ಲ. ಹಂಗಾರ್ ಮನೆಯಿಂದ ಆಚೆ ಹೋಗಿ ಬಟ್ಟಿ ಒಗಿಯೋ ಕಲ್ ಮ್ಯಾಗ್ ಕುಂತು ರಾಗ ಹೇಳಿ ನಿದ್ರೆ ಬರ್ತೈತಿ. ಆಗ ಅಲ್ಲೇ ಮಲ್ಕೋ. ನಿನ್ ಬುದ್ಧಿಗೆ ಎಷ್ಟು ಬೆಂಕಿ ಹಾಕ. ಹೋಗಿ ಹೋಗಿ ಗಂಡನ್ನ ಕಲ್ ಮೇಲೆ ಮಲ್ಕೊ ಅಂತ ಹೇಳ್ತೀಯ. ನೀನ್ ಇಲ್ಲಿದ್ರ ನನಗ್ ನಿಧಿ ಬರಂಗಿಲ್ಲ. ಹೋಗಿಲಿಂದ. ನನಗ್ ಗೊತ್ತಿಲ್ದೆ ಹೋಯ್ತೆ. ನಾನ್ ನಿನ್ ಪಕ್ಕ ಇದ್ರೆ ನಿನಗ್ ನಿದ್ದೆ ಬರಲ್ಲ ಅಂತ. ಹಿಂಗ ಹುಚ್ಚುಚ್ಚು ಮಾತಾಡ್ಬೇಡ. ವಯಸ್ಸಿಗೆ ತಕ್ಕಂಗ್ ಮಾತಾಡಕ್ಕೂ ಬರಂಗಿಲ್ಲ ನಿನ್ಗ. ಹಲೋ, ಏನ್ ಅನ್ಕೊಂಡಿದ್ಯಾ ನೀನು? ನನ್ ಫಾಲೋಯಿಂಗ್ ಹೆಂಗಿದೆ ಗೊತ್ತಾ ಆಚೆ? ನಾಚಿಕೆ ಇದ್ರಲ್ಲ ನಿನ್ಗ. ಅದು ಯಾವತ್ತೋ ಹೋಯ್ತು. ನೀನ್ ಮಾತಾಡ್ದೆ ಮಲಿತಿ ಇಲ್ಲ. ನಿದ್ರೆ ಹೋಗ್ಬೇಕ್ನಾ? ನಾನು ನಿದ್ದೆ ಮಾಡ್ಬೇಕು ಅಂತಾನೆ ಇದ್ದೆ. ಇವತ್ತೇ ಆಗೋ ತೀರ್ಥನೆ ಸರಿ ತಗೊಂಡಿಲ್ಲ. ಒಂದ್ ಕತೆ ಹೇಳೆ. ಆ ಕತೆ ಹೇಳು. ಕತೆ ಕೇಳ್ತಿದ್ರೆ ಹಾಗೇ ನಿದ್ದೆ ಬಂದ್ಬಿಡುತ್ತೆ.
ಕತಿ ಹೇಳಿ ನಿದ್ದೆ ಮಾಡ್ಸೋಕ ನೀ ಏನ್ ಚಿಕ್ಕ ಮಗು ಅಲ್ಲ. ಮರ್ಯಾದೆ ಇದ್ರಲ್ಲ ನಿನ್ಗ. ಇಲ್ಲಿ ನೋಡು, ನೀನ್ ಕತೆ ಹೇಳಿದ್ರನೆ ನಂಗೆ ನಿದ್ದೆ ಬರೋದು, ಇಲ್ಲ ಅಂದ್ರೆ ಹೀಗೆ ಮಾತಾಡ್ಕೊಂಡೇ ಇರ್ತೀನಿ ನಾನು. ಏನ್ ನಿನ್ ಗೋಳ? ಕತೆ ಹೇಳು ಅಂದ್ರೆ ಇಲ್ಲ ನೋಡ, ಕತಿ ಗಿತಿ ಹೇಳಕ್ ಬರಂಗಿಲ್ಲ ನಂಗ. ಸರಿ, ಒಂದ್ ಕೆಲಸ ಮಾಡ್ತೀನಿ, ನಾನೇ ನಿನ್ಗೊಂದು ಕತೆ ಹೇಳ್ತೀನಿ. ನಾನು ಕತೆ ಹೇಳ್ತಾ ಇದ್ರೆ ನಿನಗೂ ನಿದ್ದೆ ಬರುತ್ತೆ, ನನಗೂ ನಿದ್ದೆ ಬರುತ್ತೆ. ಹೇಳ, ಇದೊಂದು ಬಲೆ ಬೀಳಿಸ್ಕೊಳ್ಳೋ ಕಥೆ. ಕತ್ತಲು, ಕಗ್ಗತ್ತಲು, ಅರ್ಧರಾತ್ರಿ ಕತ್ತಲೆ ಕಾಡಲಿ ರಾಮಣ್ಣ ಹೊರಗಡೆ ಹೋದ್ರು. ಭಕ್, ಭಕ್, ಭಕ್. ನರಿ, ನಾಯಿ, ತೋಳಗಳು, ಮದ ಏರಿದೆ. ರಾಮಣ್ಣ ಮಾತಾಡ್ಬೇಕು ಅನ್ಕೊಂಡ ಮಾತು ಅಹೋ ಅಹೋ, ವಾಸನೆ, ದುರ್ವಾಸನೆ. ಆ ಧ್ವನಿನ ಕೇಳಿಸ್ಕೊಂಡ್ವು ಪ್ರೇತಾತ್ಮಗಳು. ಭಯಾನಕವಾದ ಗೂಬೆಗಳು. ಆ ರಾಮಣ್ಣನ ಕಾಲಿಗೆ ಪೆಟ್ಟಿಗೆ ಒಂದು ತಾಕ್ತು. ದೊಡ್ಡ ತೆಂಗಿನ ಮರ, ಅದರಲ್ಲಿ ದೊಡ್ಡ ಬ್ರಹ್ಮ ರಾಕ್ಷಸಿ ಹಾಗೆ ಅವನ ಮೇಲೆ ಬರ್ತಿತ್ತು. ಬಂತು, ಬಂದೇ ಬಿಡ್ತು. ನೀನ್ ನನಗ್ ಭಯ ಪಡ್ಸಕ್ಕೆ ಅಂತ ಇಲ್ಲಿ ಬಂದಿದ್ಯಲ್ಲ. ಇಲ್ಲಿ ಮಲ್ಗೋಕ್ಕಿಂತ ಹೊರಗ್ ಮಲ್ಗೋದ ಮೇಲು. ಛೇ, ಹೋಗ. ನನ್ನ ಹತ್ರನೇ ಆಟ ಆಡ್ತೀಯಾ? ಹೊಸ್ದಾಗಿ ಮದುವೆ ಆಗಿರೋ ಮಕ್ಕಳನ್ನ ಹೊರಗಡೆ ಮಲಗಿಸಿ ನೀನು ಮಾತ್ರ ಈ ಮಂಚದಲ್ಲಿ ಹಾಯಾಗಿ ಮಲ್ಕೋಬೇಕು ಅನ್ಕೊಂಡಿದ್ಯಾ? ನಾನು ಖಂಡಿತ ನಿನ್ನನ್ನು ಬಿಡಲ್ಲ. ಅದಕ್ಕೆ ನಾನು ಬಂದು ನಿನಗೆ ದೆವ್ವದ ಕತೆ ಹೇಳಿದ್ದು. ಹೋಗು, ಎಲ್ಲಾದ್ರೂ ಮಲ್ಕೋ. ನಾನಿವತ್ತು ಆರಾಮವಾಗಿ ಮಂಚದ ಮೇಲೆ ಮಲ್ಕೋತೀನಿ. ತಂದ ನಾನೇ ತಾನೇ ನಾನೇ ತಂದ ನಾನೇ ನಾನೇ ತಂದೆ ನಾನೇ ನಾ ತಾನೇ ನಾನೇ ತಂದೆ ನಾನೇ ತಾನಾ ತಂದೆ ನಾನೇ ತಂದ ನನೇ ತಂದ ನಾನೇ ತಾನೇ. ಈ ಕೊಂಪಿಯಾಗ ನೆಮ್ಮದಿಯಿಂದ ಮಲ್ಗಕ್ಕೂ ಆಗಂಗಿಲ್ಲ. ಅತ್ತೆ, ನೀವ್ಯಾಕೆ ಹೊರಗೆ ಬಂದಿದ್ದೀರಾ? ನನ್ನ ಇಷ್ಟ, ನನ್ನ ಮನೆ, ನನ್ನ ಜಾಗ. ಕೇಳಕ್ಕ ನೀ ಯಾರ? ಅಯ್ಯೋ, ಹಾಗಲ್ಲ ಅತ್ತೆ. ರೂಮಲ್ಲಿ ಮಲ್ಕೋಬೇಕಾಗಿತ್ತು. ದಿಂಬು ಬೆಡ್ಶೀಟ್ ತಗೊಂಡು ಹೊರಗೆ ಬಂದ್ಬಿಟ್ಟಿದ್ದೀರಲ್ಲ, ಯಾಕೆ ಅಂತ ಅರ್ಥ ಆಗ್ಲಿಲ್ಲ. ಅದಕ್ಕೇನೆ ಕೇಳ್ತಿದ್ದೀನತ್ತೆ. ಅದನ್ ಕೇಳಕ್ಕ ನೀ ಯಾರ? ನನ್ನ ಇಷ್ಟ. ಅಮ್ಮ, ಯಾಕಮ್ಮ ಯಾಕೆ ಇಷ್ಟೊಂದು ಕೋಪ ಮಾಡ್ಕೊಂಡಿದ್ಯಾ? ನೀನು ಯಾವಾಗ್ಲೂ ಒಳಗಡೆ ಮಲ್ಕೊಂಡೆ ತಾನೇ ಅಭ್ಯಾಸ. ಏನಾಯ್ತು ಈಗ ಕೇಳ್ತಿದಿ ಈ ಮಾತ? ಆಗ್ಲೇ ಕೇಳ್ತೀನಿ. ಅವಾಗ್ಲೇ ನಿನ್ ಸೊಸೆ ಕೇಳಿದ್ಲಲ್ಲ. ಈಕಿನ್ ಸೊಸೆ ಅನ್ಬೇಡ. ಮತ್ತಿನ್ನೇನ್ ಅನ್ಬೇಕು? ಅಕ್ಕಿ ಕಲ್ ಬಂಡಿ, ನನ್ ತಲೆ ಮ್ಯಾಲ್ ಬಿದ್ದಿರೋ ಕಲ್ ಬಂಡಿ. ಅಮ್ಮ, ಯಾಕಮ್ಮ ಎಲ್ಲದಕ್ಕೂ ಈ ತರ ರಾದ್ದಂತ ಮಾಡ್ತಿದ್ಯಾ? ಏನ ನಾ ರಾಧಾಂತ ಮಾಡ್ಲಿಕತ್ತಿನ? ಅಷ್ಟಕ್ಕೂ ಈಕಿ ಹೊಟ್ಟೆ ಉರ್ಕೊಂಡಿದ್ದಕ್ಕ ನಾ ಇಲ್ಲಿ ಬಂದ್ ಮಲ್ಗಿನಿ. ಈಗ ನಾನೆಲ್ಲಿ ಉರ್ಕೊಂಡಿದ್ದೀನತ್ತೆ? ನೀನ್ ಹಾಲ್ನಾಗ್ ಮಲ್ಗಂಗ ಆತಲ್ಲ, ಈಗಿಲ್ ಮಲ್ಕೊಂಡು ಚಂದಾಗ್ ಬೇಡ್ಕೊಂಡಿರ್ತಿ. ಆಕಿಗೂ ನನಗತಿನ ಬರ್ಬೇಕು, ಹಾಲ್ನಾಗ ಮಲ್ಗೋಂಗ್ ಮಾಡಪ್ಪ ಅಂತ. ಅಯ್ಯೋ, ನಾನ್ ಯಾಕೆ ಹಾಗೆ ಅನ್ಕೊಳ್ಳಿ ಅತ್ತೆ? ಒಂದ್ ವೇಳೆ ನಾನ್ ಅನ್ಕೊಂಡಿದ್ದು ನಡೆಯುತ್ತೆ ಅಂದ್ರೆ ಹೀಗೆ ಯಾಕೆ ಅನ್ಕೋತೀನಿ? ನಿಮ್ ಮನ್ಸು ಬದ್ಲಾಗ್ಲಿ ಅಂತ ಕೇಳ್ಕೊತಿದ್ದೆ ತಾನೆ. ಸಾಕ್ ಸಾಕ್ ಮಾಡ ಆಕ್ಸಿಡೆಂಟ್. ಅರ್ಧ ರಾತ್ರಿಯಾಗ ನಿನ್ ಉಪನ್ಯಾಸ. ಅಮ್ಮ, ಇವಾಗ ಏನಾಯ್ತಮ್ಮ? ಯಾಕಷ್ಟು ಕೋಪ ಮಾಡ್ಕೋತಾ ಇದೀಯಾ? ಇದಾನಲ್ಲ ನಿಮ್ಮಪ್ಪ, ಒಳಗ್ ಬಂದು ದೆವ್ವದ ಕತಿ ಭೂತದ ಕತಿ ಎಲ್ಲ ಹೇಳಿ ನನ್ನನ್ನ ಹೆದರ್ಸಿ ಸಾಯಾಗೊಡಿತಾನ. ಏನ್ ಮನ್ಸಾನೋ ಏನೋ, ನನ್ ಕರ್ಮ. ಕಟ್ಕೊಂಡವ್ನ್ ಹಂಗದಾನ, ಹೆತ್ ಮಕ್ಳು ಹಿಂಗದಿರಿ, ಮನೆಗ್ ಬಂದವ್ರು ಹಿಂಗದಾರ.
ಎಲ್ರು ನನ್ನ ಪೀಡ್ಸಾಕತ್ತೀರಿ. ಹ ಸರಿ ಅಮ್ಮ, ನೀನ್ ಮಲ್ಕೋ. ಈ ಸೊಳ್ಳೆ ಕಾಟ ಬೇರೆ. ಈ ಆಕ್ಸಿಡೆಂಟ್ ತರ ಎಲ್ರ ರಕ್ತ ಹೀರಕತೈತಿ. ಏಯ್, ನಾ ಇಲ್ಲಿ ಮಲ್ಗಿನಿ, ನೀವ್ಯಾಕೆ ಇನ್ನು ಅಲ್ಲಿ ಮಲ್ಗಿರಿ? ಹೇಳ್ರಿ ಅಲ್ಲಿಂದ. ಅದ್ಯಾಕತ್ತೆ? ಏಯ್ ಹೇಳ, ಎದ್ದು ಇಲ್ಲಿ ನನ್ ಕಡೆ ಬಂದ್ ಮಲ್ಗ. ಅಮ್ಮ ಅದು ಏಯ್ ಬಾಯ್ ಮುಚ್ಚ. ಸರಿ, ನೀವ್ ಮಲ್ಕೊಳ್ಳಿ. ಅಯ್ಯೋವಾ ಅಯ್ಯೋವಾ, ಈ ಸೊಳ್ಳಿ ಎಲ್ಲ ನನ್ನ ಕಚ್ಚಿ ಸಾಯ್ಸಕತ್ತವ. ಹಗಲ್ನಾಗ ಔತ್ಕೊಂಡು ರಾತ್ರಿ ಹೊರಗ್ ಬಂದಾವ. ಯವ್ವಾ ಕಚ್ತೈತಿ. ಅಯ್ಯೋ, ಏಯ್ ಆಕ್ಸಿಡೆಂಟ್. ನೀ ಬಂದು ಸೋಫಾ ಮೇಲೆ ಮಲ್ಗ, ನಾ ಅಲ್ಲಿ ಮಲಗ್ತೇನೆ. ಅಯ್ಯಯ್ಯೋ, ನೀವ್ ಕೆಳಗ, ನೀವ್ ಸೋಫಾ ಮೇಲೆ ಮಲ್ಕೊಳ್ಳಿ. ಹಾ, ನೀ ಮನಿ ಮಹಾರಾಣಿ ಅಲ್ಲನ, ನೀ ಮ್ಯಾಲ್ ಮಲ್ಗಿದ್ರೆ ಚಂದ ಇರ್ತೈತಂತ. ಏಯ್ ಹೋಗ್ ಬಾಯ್ ಮುಚ್ಕೊಂಡ್ ಮಲ್ಗ. ಅದ್ಯಾಕೆ? ಹೋಗ್ ಮಲ್ಗ. ತೆಗಿ ಮೊದ್ಲ. ರಾತ್ರಿ ಎಲ್ಲ ಸೊಳ್ಳಿ ಕಚ್ಚಿ ರಕ್ತ ಎಲ್ಲ ಹೀರ್ಬೇಕು ಇವಳ್ದು. ನನ್ನ ಹತ್ರ ನಾಟಕ ಆಡ್ತಿ? ನೀ ಹೆಂಗ ನಿದ್ದೆ ಮಾಡ್ತಿ ಅಂತ ನೋಡ್ತೀನಿ ನಾನು. ಹಬ್ಬ, ನಾನ್ ನೆಮ್ಮದಿಯಿಂದ ಮಲ್ಕೋತೀನಿ. ಗೀತಾ. ಹ್ಮ್ ಹ್ಮ್ ಆಹಾ, ಅತ್ತೆ. ಬಾ ಅಂತಂದ್ರೆ ಏನೂ ಆಗಲ್ಲ. ಅಮ್ಮ ಮಲ್ಕೊಂಡಿದ್ದಾರೆ, ಬಾ. ಪ್ಲೀಸ್. ಇರು. ಏನಪ್ಪ ಏನಪ್ಪ ಸೌಂಡು? ಏನಿದು? ನಾನೇನು ಹಳ್ಳಿಲಿದ್ದೀನ ಏನೋ? ಮನೆನೇ, ನಮ್ಮನೆ. ಎದಳ, ಏನೋ ಬೆಳಗ್ಗೆ ಈ ಹಾಡು. ಎದಳ. ಅಯ್ಯೋ, ಏನದು? ಯವ 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 ಯವ. ಬೇಗ ಬಾರೆ. ಬಾ, ಏನಿದು? ಬೆಳಗ್ಗೆನೆ ಇಷ್ಟು ಜೋರಾಗಿ ಹಾಡು ಹಾಕಿದಾರಲ್ಲ.
ಏನಿದು? ನನ್ನ ಹೆಂಡತಿ ಯಾವುದೋ ಒಳ್ಳೆ ಸಾಂಗ್ ಕೇಳ್ತಿರೋ ಥರ ಹಾಯಾಗಿ ನಿದ್ದೆ ಮಾಡ್ತಿದ್ದಾಳೆ. ಗೀತಾ, ಗೀತಾ, ಏ ಗೀತಾ, ಗೀತಾ, ಎದ್ದೇಳು, ಎದ್ದೇಳು ಗೀತಾ, ಎದ್ದೇಳು ಗೀತಾ. ಓ ಗೀತಾ. ಬೆಳಿಗ್ಗೆ ಆಗೋಯ್ತಾ? ಹಾ, ಬೆಳಿಗ್ಗೆ ಆಗೋದಲ್ಲ, ಬೆಳಗ್ಗೆ ಆಗಿ ಎಲ್ಲರೂ ಎದ್ದು ಆಗಿದೆ. ನೋಡಿ ಏನದು ಹಾಡಂತ. ಬೆಳಿಗ್ಗೆ ದೇವ್ರ ಹಾಡು. ಹಾಡ್ ಯಾಯ್ ಏನಿದೆ ಬೆಳಿಗ್ಗೆ ಬೆಳಿಗ್ಗೆ ನಿದ್ದೆ ಹಾಳು ಮಾಡಕ ಈ ಹಾಡ? ಆ ಸೂರ್ಯ ಹುಟ್ಟದ ಮೇಲೂ ಮಲ್ಕೊಂಡ್ರೆ ಮನೆಗ್ ದರಿದ್ರ ಅಂತೆ. ಸೂರ್ಯ ಹುಟ್ಟೋಕ್ಕೂ ಮುಂಚೆ ಹೇಳ್ಬೇಕಂತೆ. ಆದ್ರೆ ಸೂರ್ಯ ಹುಟ್ಟಿ 2 ಗಂಟೆ ಆಯ್ತು, ಮನೆಯವರೆಲ್ಲ ನಿದ್ದೆ ಮಾಡ್ತಿದ್ದೀರಾ. ಅದಾದ್ಮೇಲೆ ಈ ಮನೇಲಿ ಏನಾದ್ರೂ ನಷ್ಟ ಆದ್ರೆ ನನ್ನನ್ನು ನನ್ನ ಮಗಳನ್ನ ಹೇಳೋದು ನಿಮ್ದು ಅಭ್ಯಾಸ ಆಗಿದೆ. ಅದೆಲ್ಲ ಆಗಲ್ಲ. ಯವ 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 ಇದು ದೇವ್ರ ರಾಮನೋ ದೆವ್ವದ ರಾಮನೋ? ದೇವ್ರ ಹಾಡನ್ನ ನಾನು ಹಾಕಿದೀನಿ. ನಮ್ಮ ಮನ್ಯಾಗ ನಿಮ್ಮ ದೇವ್ರ ನಾಮ ಯಾಕ? ನಮ್ಮನೆ ನಿಮ್ಮನೆ ಅಂದ್ರೆ ಏನಮ್ಮ? ಇದೆಲ್ಲ ನಮ್ ಎಲ್ರದು ಅಂತ ಹೇಳಿತಾನೆ ಇಲ್ಲಿ ಸ್ವಲ್ಪ ದಿನ ಇರೋದಿಕ್ ಹೇಳಿದ್ದು. ನಾವ್ ಇರೋಷ್ಟ್ ದಿನ ಈ ತರ ಚಿಕ್ಕ ಚಿಕ್ಕ ಆಚರಣೆಗಳಿರುತ್ತಮ್ಮ, ಅದಕ್ ಹೊಂದ್ಕೋಬೇಕು. ಏನ ಹೊಂದಾಣಿಕೆ ಮಾಡ್ಕೋಬೇಕಾ? ಮುಂಜಾನೆ ಎದ್ದ ಕೂಡಲೇ ನಿಮ್ಮ ದೇವ್ರ ನಾಮನ ನಾವು ಕೇಳ್ಬೇಕೇನ? ನಮಗ್ ನಿಮ್ ದೇವ್ರು ಬೇಡ, ನಮಗ ನಮ್ಮ ದೇವ್ರ ಹಾಡನ್ನ ಹಾಕು. ನಮ್ ದೇವ್ರು ನಿಮ್ ದೇವ್ರು ಅಂದ್ರೆ ಏನಮ್ಮ? ಎಲ್ಲ ಒಂದೇ ದೇವ್ರಲ್ವಾ? ಅದೆಲ್ಲ ನಮಗ್ ಗೊತ್ತಿಲ್ಲ. ಮೊದ್ಲೇ ನಿಮ್ ದೇವ್ರ ಹಾಡ್ ನಿಲ್ಲಿಸ್ರಿ. ಏಯ್ ಮೊದ್ಲೇ ನಿಲ್ಸ. ನಾನು ಆಸಲ್ಲ. ಏನಾದ್ರೂ ಒಂದ್ ಮಾಡಿ ಇವ್ರಿಬ್ರು ಜಗಳ ನಿಲ್ಸು. ಅಮ್ಮ, ನಿನ್ ಪಾಡಿಗೆ ನಿಮ್ ಮನೆ ದೇವ್ರ ಹಾಡ್ ಹಾಕೊಂಡಿದ್ಯಾ ಅಲ್ವಾ? ಅತ್ತೆಗೆ ವೆಂಕಟೇಶ್ವರ ಬಿಟ್ರೆ ಬೇರೆ ಯಾವ ದೇವ್ರು ಇಷ್ಟ ಇಲ್ಲ. ಬೆಳಿಗ್ಗೆ ಕೌಸಲ್ಯ ಸುಪ್ರಜಾ ರಾಮ ಹಾಕಿದ್ರೆ ಸ್ವಲ್ಪ ಖುಷಿ ಆಗತ್ತ ಅವ್ರಿಗೆ. ನೀನಿರು. ಏಯ್ ನೀ ನನಗ ಹಾಡ್ ಹಚ್ಚೋದು? ನನಗೇನ್ ಮಾಡ್ಬೇಕಂತ ಗೊತ್ತಿಲ್ಲೇನ? ಕೌಸಲ್ಯಾ ಸುಪ್ರಜಾ ರಾಮ ಪೂರ್ವಾ ಸಂಧ್ಯಾ ಪ್ರವರ್ತತೆ ಉತ್ತಿಷ್ಠ ನರಶಾರ್ದೂಲ ಕರ್ತವ್ಯಂ ದೈವಮಾನ್ಹಿಕಂ. ಕೌಸಲ್ಯಾ ಸುಪ್ರಜಾ ರಾಮ ಆಹಾ, ಆ ದೇವ್ರ ಹಾಡು ನಿಂತ ಹೋಗಿ ನೆಮ್ಮದಿಯಿಂದ ನಮ್ ಸುಪ್ರಭಾತ ಕೇಳ್ತಿದ್ರ ಹೊಸ ನೋಟಿನ ಶಬ್ದದ ಹಂಗ ಕಿವಿಗ ಇಂಪಾಗಿ ಕೇಳೋಕೆ ಎಷ್ಟು ಮಧುರವಾಗದ. ಆಗ್ಲ ಹಾಕಿದ್ರು ನೋಡಿ ಇವ್ರ ಹಾಡ. ಖಾಲಿ ಗೋಲಕ್ದಾಗ ಚಿಲ್ರಿ ಹಾಕದಂಗ ಡಮ ಡಮ ಢಮ ಅಂತ ಒಂದ ಗಲಾಟಿ. ಹಾ, ಬೆಳಕ್ ಹರ್ದ ಆಲ್ರೆಡಿ 2 ಗಂಟೆ ಆಗಿದೆ. ಈಗ ಸುಪ್ರಭಾತಮಂತೆ. ಬೆಳಿಗ್ಗೆ 5 ಗಂಟೆಗೆ ಹಾಕೋದನ್ನ 7 ಗಂಟೆಗೆ ಹಾಕ್ತಿದ್ದೀರಾ. ಏನಪ್ಪ ಮುಖ ಹಳ್ಳೆಣ್ಣೆ ಕುಡಿದ್ರಂಗೆ ಇಟ್ಕೊಂಡಿದ್ಯಾ? ನಿಜವಾಗ್ಲೂ ಹರಳೆಣ್ಣೆ ಕುಡ್ದಿದ್ದೀನಿ ಅನ್ಸುತ್ತೆ ಕಣೋ. ನಿನ್ ಮದುವೆ ಆದ ತಕ್ಷಣ ಎಲ್ಲದು ಸರಿ ಹೋಗುತ್ತೆ ಅಂತ ಅನ್ಕೊಂಡಿದ್ದೆ, ಆದ್ರೆ ಇಲ್ಲಿ ಸರಿ ಹೋಗೋ ಲಕ್ಷಣನೇ ಇಲ್ಲ. ಸುನಾಮಿ ಬಂದಂಗಿದೆ. ನಾನು ಮಧ್ಯದಲ್ಲಿ ಸುನಾಮಿಲಿ ಸಿಗಾಕೊಂಡಿರಂಗಿದೆ ಕಣ. ಏನೋ ಇವರು ಚಿಕ್ಕ ಮಕ್ಕಳ ತರ ಹಠ ಮಾಡ್ಕೊಂಡು ಮಾತಿಗೆ ಹೆಜ್ಜೆ ಹೆಜ್ಜೆಗೂ ಕಿತ್ತಾಡ್ತಿದಾರಲ್ಲೋ. ಈ ಸುನಾಮಿನ ತಡೆಯೋದೆಂಗೋ? ಅಪ್ಪ, ಈ ಸುನಾಮಿ ನಿಲ್ಸಕ್ಕಾಗಲ್ಲ. ನಮ್ಗೊಂದೇ ದಾರಿ, ಸುನಾಮಿಲಿ ಸ್ವಿಮ್ಮಿಂಗ್ ಮಾಡೋದನ್ನ ಕಲ್ತ್ಕೋಬೇಕು. ಸುನಾಮಿಲು ಸ್ವಿಮ್ಮಿಂಗ? ಹೇಳೋ, ಏನೇನ್ ಹೇಳ್ತೀಯ ಹೇಳೋ. ಏ ಲತಾ, ಲತಾ, ಮನೆಯವರೆಲ್ಲ ಬಂದ್ ಇಲ್ ಸತ್ತಿದ್ರ ಆ ದೊಡ್ಡ ಸಸಿ ಎಲ್ ಸಾಯಕ್ ಹೋಗ್ಯಾಳ? ಇಷ್ಟೊತ್ತಾದ್ರ ನಮ್ ಕಾಫಿ ತಂದ್ ಕೊಡ್ಬೇಕನ್ನ ಜ್ಞಾನ ಇಲ್ಲ ಅವಳಿಗೆ. ಏ ತಿರುಪತಿ, ಎಲ್ ಹಾಳಾಗೋದ್ಲ ಆಕಿ? ಅಮ್ಮ ಅದು ಅವಳಿಗೆ ಸ್ವಲ್ಪ ಜ್ವರ ಬಂದಿದೆಯಮ್ಮ, ಪಾಪ ಎದ್ದಳಕ್ ಆಗ್ತಾ ಇಲ್ಲ. ಹಾ, ಹಂಗಾರ ಈಗ ಆಕಿಗೂ ಸೇವೆ ಮಾಡ್ಬೇಕೇನಪ್ಪ ನಾವ? ನೀವೇನ್ ಬೇಜಾರ್ ಮಾಡ್ಕೋಬೇಡಿ ಅತ್ತೆ. ಲತಾಂಬೆ ಅಕ್ಕನ ನಾನ್ ನೋಡ್ಕೋತೀನಿ. ಏನಂದಿ? ನನ್ನ ಅತ್ತೆ ಅಂದಿ? ತಪ್ಪೇನ್ ಕನಕ, ನೀನ್ ಅತ್ತನೇ ಅಲ್ವಾ ಅವಳಿಗೆ? ಅಂದ್ರೆ ಗೀತಾ ನಿನ್ನ ಅತ್ತೆ ಆದ್ರೆ ಅವಳಿಗೂ ನಿನ್ನ ಅತ್ತನೇ ಅಲ್ವಾ? ಅತ್ತೆ ಅಂತಾನೆ ಕರೀತಾಳೆ, ತಪ್ಪೇನಿದೆ? ಅಷ್ಟಕ್ಕೂ ಈಕಿ ತಂಗಿನ ನಾನು ಸೊಸೆ ಅಂತ ಒಪ್ಕೊಂಡಿಲ್ಲ. ಈಗ ಈಕಿನೂ ನನ್ನ ಅತ್ತೆ ಅಂತ ಕರಿತಾಳೇನ? ಈ ವರ್ಷ ಹಿಡಿದು ಕರಿಯೋದೆಲ್ಲ ನನ್ನ ಹತ್ರ ಇಟ್ಕೋಬ್ಯಾಡ್ರಿ. ಹಾಗಂತ ದೊಡ್ಡವ್ರನ್ನ ಹೆಸರಿಟ್ ಕರಿಯಕ್ ಆಗಲ್ವಲ್ಲಮ್ಮ. ವಾವಿ ವರ್ಷಗಳಲ್ಲಿ ಕರಿಬೇಕೆ ಹೊರತು ಬೇರೆಯವ್ರ ಇಷ್ಟದ ಪ್ರಕಾರ ಕರಿಯಕ್ ಆಗಲ್ವಲ್ಲ. ನಮ್ ಮಕ್ಕಳು ಸಂಪ್ರದಾಯ ಪದ್ಧತಿಯಿಂದ ಬೆಳೆದಿದ್ದಾರೆ. ಹೌದೌದು, ಬಾಳ ಚಂದಗೂ ಬೆಳೆಸಿರಿ. ಅವ್ರ ಬಗ್ಗೆ ಏನಾರ ಗೊತ್ತಾದ್ರ ಆಗ ತಿಳಿತೈತಿ ಹೆಂಗ್ ಬೆಳೆಸಿರಿ ಅಂತ. ಏನು ನನ್ ಮಕ್ಳ ಬಗ್ಗೆ ಮಾತಾಡ್ತಿದ್ದೀರಾ? ಪಲ್ಲವಿ ಸುಮ್ನಿರು. ಏನಿದು? ಊರ್ ಹೋಗು ಅನ್ನುತ್ತೆ, ಕಾಡ್ ಬಾ ಅನ್ನುತ್ತೆ.
ಅಯ್ಯೋ 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 ನನ್ನ ಕಣ್ಣು ಮುಂದೆ ನಮ್ಮ ಮನೆ ದೇವ್ರನ್ನ ಹೆಂಗ್ ಬಯಕತ್ತಾರ ನೋಡು. ನಮ್ಮ ಮನ್ಯಾಗ ಬಂದು ನನಗ ಶಾಪ ಹಾಕಕತ್ಯಾರ. ಅಮ್ಮ ನಾನ್ ನಿಮ್ಗೆ ಅದನ್ನ ಶಾಪ ಹಾಕೋ ರೀತಿಲಿ ಹೇಳಲಿಲ್ಲ. ನಾನು ಹಾಗಂದ ತಕ್ಷಣ ಅದು ನಿಜ ಆಗ್ಬಿಡಲ್ಲ. ಯಾಕೆ ಬೆಳಿಗ್ಗೆನೆ ಗಲಾಟೆ ಅಂತ ಹೇಳ್ತಾ ಇದ್ದೀನಿ. ನಿಮ್ಮ ಭಾಷೆ ಒಳಗ ನಮಗ ಅವಾಗ ಅವಾಗ ಬೈಕೊಂತಾನ ಇರ್ತೀರಿ. ಅಯ್ಯೋ 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 ನನಗ ನಿಮ್ ಮಾತು ಅರ್ಥ ಆಗುದಿಲ್ಲ ಅಂತ ತಿಳ್ಕೊಂಡ್ರೇನು? ನನಗೂ ಭಾಷೆ ಬರ್ತೈತಿ. ಅತ್ತೆ ನಿಮ್ ನಮ್ಮ ಭಾಷೆಲ್ ಬರಲ್ಲ, ಇನ್ನು ಹಳ್ಳಿ ಭಾಷೆಲ್ ಬರುತ್ತೆ, ಸ್ವಲ್ಪ ಸುಮ್ಮನಿರಿ. ಓಕೆ ಓಕೆ, ಎಲ್ಲರಿಗೂ ಜಗಳ ಆಡಿ ಸುಸ್ತಾಗಿರುತ್ತೆ. ಕಾಫಿ ತಗೊಳ್ಳಿ. ಮೊದ್ಲು ಅತ್ತೆ ಅವ್ರಿಗೆ ನಮ್ ಸ್ಟೈಲ್ ಅಲ್ಲಿ ಸಖತ್ತಾಗಿರೋ ಸೂಪರ್ ಆಗಿರೋ ಕಾಫಿ. ಒಂದ್ ಹನಿ ಕುಡಿದ್ರೆ ಸ್ವರ್ಗನೇ ಮುಟ್ಟು ಬಂದಷ್ಟು ಖುಷಿ ಆಗುತ್ತೆ. ತಗೊಂಡು ಎಂಜಾಯ್ ಮಾಡಿ.